ತುಮಕೂರಿನಲ್ಲಿ ಮಹಿಳೆಯ ಅಂಗಾಂಗ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಈ ಪ್ರಕರಣ. ಕೊರಟಗೆರೆಯ ಈ ಕೇಸ್ ಇದೆಯಲ್ಲ, ಈಗ ಈ ಪ್ರಕರಣದಲ್ಲಿ ವಾಮಾಚಾರದ ಅನುಮಾನ ಜೋರಾಗ್ತಿದೆ. ಅಂಗಾಂಗ ಪತ್ತೆಯಾಗಿರುವಂತಹ ಪ್ರಕರಣದಲ್ಲಿ ವಾಮಾಚಾರದ ಅನುಮಾನ ಗಾಢ ಆಗಿದೆ. ಟವರ್ ಡಂಪಿಂಗ್ ಮೂಲಕ ಹುಡುಕಿರುವಂತಹ ಪೊಲೀಸರೀಗ ಹೆಚ್ಚಿನ ತನಿಖೆಯನ್ನ ಕೈಗೊಂಡಿದ್ದಾರೆ. 11 ರೀತಿಯಲ್ಲಿ ಮಹಿಳೆಯ ದೇಹವನ್ನ ಕತ್ತರಿಸಿ ಕವರ್ಗೆ ತುಂಬಲಾಗಿದೆ. 11 ಕವರ್ಗಳಲ್ಲಿ 11 ರೀತಿಯಲ್ಲಿ ದೇಹದ ತುಂಡುಗಳು ಪತ್ತೆಯಾಗಿದೆ. 2 ಪಾದಗಳ ಅರ್ಧವನ್ನ ಕತ್ತರಿಸಿದ್ದಾರೆ, ಬೆರಳನ್ನ. ಆ ಪಾದ ಕೂಡ ಪತ್ತೆಯಾಗಿದೆ. ಸೊಂಟದಿಂದ ಮೊಳಕಾಲು ಭಾಗಗಳು ಇನ್ನೂ ಕೂಡ ಸಿಕ್ಕಿಲ್ಲ. 11 ಕವರ್ಗಳಲ್ಲಿ 2 ಕಬ್ಬಿಣದ ಪೀಸ್ಗಳು ಕೂಡ ಪತ್ತೆಯಾಗಿದೆ. ಅಂಗಾಂಗ ಸಿಕ್ಕಿರುವಂತಹ ರಸ್ತೆಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಬಹಳಷ್ಟು ಭೀಕರತೆ ಜೊತೆಯಲ್ಲಿ ಬೇರೆ ಬೇರೆ ಆಯಾಮವನ್ನ ಪಡ್ಕೊಳ್ತಾ ಇದೆ ಈ ಪ್ರಕರಣ. 11 ರೀತಿಯಲ್ಲಿ ಮಹಿಳೆಯ ಅಂಗಾಂಗವನ್ನ ಕತ್ತರಿಸಿದ್ದಾರೆ. ತುಮಕೂರಿನಲ್ಲಿ ಮಹಿಳೆಯ ಅಂಗಾಂಗ ಪತ್ತೆಯಾಗಿರುವಂತಹ ಪ್ರಕರಣ. 11 ಕವರ್ಗಳಲ್ಲಿ 11 ರೀತಿಯಲ್ಲಿ ದೇಹವನ್ನ ತುಂಡು ತುಂಡು ಮಾಡಿರೋದು. ಒಂದೊಂದು ಭಾಗದಲ್ಲಿ ಸ್ವಲ್ಪ ಮುಂದೆ ಹೋಗ್ತಿದ್ದಂತೆ ಒಂದೊಂದು ದೇಹದ ಭಾಗಗಳು ಕೂಡ ಪತ್ತೆಯಾಗಿದೆ. ಟವರ್ ಡಂಪಿಂಗ್ ಮೂಲಕ ಈಗ ಪೊಲೀಸರು ಯಾರಿರಬಹುದು, ಏನು ಎತ್ತ ಅನ್ನುವಂತ ತನಿಖೆ ಮಾಡ್ತಿದ್ದಾರೆ. ಜೊತೆಯಲ್ಲಿ ಈ ಬೆಚ್ಚಿ ಬೀಳಿಸುವಂತ ಪ್ರಕರಣದಲ್ಲಿ ವಾಮಾಚಾರದ ವಾಸನೆ ಬರ್ತಿದೆ. ಯಾಕಂದ್ರೆ ಒಂದಿಷ್ಟು 2 ಕಬ್ಬಿಣದ ತುಂಡುಗಳು ಕೂಡ ಇಲ್ಲಿ ಸಿಕ್ಕಿದೆ. ಹಾಗಾಗಿ ಇದನ್ನ ಬಳಕೆ ಮಾಡಿದ್ರ ವಾಮಾಚಾರದ ಪ್ರಯತ್ನನ ಅಥವಾ ಬೇರೆನೇ ರೀತಿಯಾಗಿ ದಾರಿ ತಪ್ಪಿಸುವಂತ ಪ್ರಕ್ರಿಯೆಗಳಾಗಿತ್ತ. ನೋಡಿ, ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಪ್ರಕರಣ ಆಗಿತ್ತು. ಫ್ರಿಡ್ಜ್ನಲ್ಲಿ ತುಂಡು ಮಾಡಿದ್ರು, ಅದೇ ಬೇರೆ ರೀತಿಯಾದಂತಹ ಪ್ರಕರಣ. ಬಟ್ ಇದು ಹಂಗಲ್ಲ. ಬೀದಿಯಲ್ಲಿ ಮಹಿಳೆಯ ಅಂಗಾಂಗವನ್ನ ಕಟ್ಟು ಮಾಡಿ ಬಿಸಾಕಿದ್ರು, ಕವರಲ್ಲಿತ್ತು. 11 ರೀತಿಯಲ್ಲಿ ಈ ವಾಮಾಚಾರ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ನಂಬರ್ಗಳು, ದೇಹದ ಭಾಗಗಳಿಂದ ಕತ್ತರಿಸುವಂತ ಬೇರೆ ಬೇರೆ ಪ್ರಕರಣಗಳು ಹಿಂದೆ ಎಲ್ಲ ವರದಿ ಆಗಿತ್ತು. ಅದರಂತೆ ಸದ್ಯ ಈ ಪ್ರಕರಣದಲ್ಲೂ ಕೂಡ ವಾಮಾಚಾರ ಮಾಡಿರಬಹುದು, ಬ್ಲ್ಯಾಕ್ ಮ್ಯಾಜಿಕ್ ಇಂಥದ್ದೇ ಏನೋ ಆಗಿದೆ ಎನ್ನುವಂತ ಅನುಮಾನ ಸದ್ಯ ಗೊತ್ತಾಗ್ತಿದೆ. ಒಟ್ನಲ್ಲಿ ಪೊಲೀಸರು ತಮ್ಮ ತನಿಖೆಯನ್ನು ಮುಂದುವರೆಸಿದ್ದಾರೆ. ಏನಿರಬಹುದು ಅಂತ. 11 ಕವರ್ಗಳಲ್ಲಿ 2 ಈ ಕಬ್ಬಿಣದ ಪೀಸ್ಗಳು ಅದ್ರ ಜೊತೆನೇ ಇದೆ. ಬಟ್ ಈಗ ಸಿಕ್ಕಿರುವಂತ ದೇಹದ ಭಾಗಗಳೇನಿದೆಯಲ್ಲ, ಇದು ಬಹಳ ಬೆಚ್ಚಿ ಬೀಳಿಸೋದು. ನೋಡಿ, ಬೆರಳುಗಳನ್ನ ಕತ್ತರಿಸಿದ್ದಾರೆ, ಪಾದ ಪತ್ತೆಯಾಗಿದೆ. ಈ ಸೊಂಟದಿಂದ ಮೊಳಕಾಲು ಭಾಗಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಕೈ ಸಿಕ್ಕಿದೆ, ಬೇರೆ ಬೇರೆ ಭಾಗಗಳು ಸಿಕ್ಕಿದೆ, ಆದರೆ ಸೊಂಟದಿಂದ ಮೊಳಕಾಲವರೆಗೂ ಇರುವಂತಹ ಭಾಗಗಳು ಯಾವುದು ಕೂಡ ಸಿಕ್ಕಿಲ್ಲ. ಹಾಗಾದ್ರೆ ಎಲ್ಲಿ ಬಿಸಾಕಿರ್ಬೋದು, ಏನು ಕಾರಣ ಇರ್ಬೋದು, ಅಥವಾ ಬೇರೆ ತಿರುವನ್ನ ಪಡ್ಕೊಳ್ಳುತ್ತಾ, ಹೀಗೆ ತನಿಖೆ ಸಾಗ್ತಿದೆ. ಇಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ತುಮಕೂರಿನ ರಿಪೋರ್ಟರ್ ಯೋಗೇಶ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಯೋಗೇಶ, ಬಹಳಷ್ಟು ಬೆಚ್ಚಿ ಬೀಳಿಸ್ತಾ ಇದೆ ಪ್ರಕರಣ. ಬಹಳ ಪ್ರಮುಖವಾಗಿ ಇಲ್ಲಿ ವಾಮಾಚಾರದ ಅನುಮಾನ ಶುರು ಆಗೋದಕ್ಕೆ ಏನು ಕಾರಣ, ಜೊತೆಲಿ ಪೊಲೀಸರ ತನಿಖೆ ಹೇಗೆ ಸಾಗ್ತಿದೆ ಈಗ? ಯಾಕಂದ್ರೆ ಕಳೆದ 3-4 ದಿನಗಳಿಂದ ತುಮಕೂರಿನಲ್ಲಿ ರುಂಡ ಮತ್ತೆ ದೇಹದ ವಿವಿಧ ಭಾಗಗಳನ್ನ ಕೊರಟಗೆರೆಯ ಸುತ್ತಮುತ್ತ ಸುಮಾರು 30 ಕಿಲೋಮೀಟರ್ ಸುತ್ತಮುತ್ತ ಏನೋ ಹಾಕಲಾಗಿದೆ ಅಂತ ಹೇಳಲಾಗ್ತದೆ. ಅದರ ತನಿಖೆ ತೀವ್ರವಾಗಿ ನಡೀತಾ ಇದೆ ಈ ವಿಚಾರದಲ್ಲಿ. ಯಾಕೆಂದ್ರೆ ಈಗ ಮಹಿಳೆ ನಿನ್ನೆ ತಲೆ ಸಿಕ್ಕಾದ ನಂತರ ಅದು ಬೆಳ್ಳಾವಿಯ ಮೂಲದ ಮಹಿಳೆ ಅನ್ನೋದನ್ನ ಪತ್ತೆ ಹಚ್ಚಿದ್ರು ಪೊಲೀಸರು. ಆದ್ರೆ ಅದಾದ ನಂತರ ಬಂದಂತ ಪೋಷಕರು, ಅಂದ್ರೆ ಅವರ ಪತಿ ಮತ್ತೆ ಮಗ, ಇದು ನನ್ನ ಗಂಡ ಮತ್ತೆ ಪತಿ ಏನೋ ಅದನ್ನ ಒಪ್ಕೊಂಡಿಲ್ಲ, ಯಾಕಂದ್ರೆ ಇವರು ನಮ್ಮವರಲ್ಲ ಅಂತ. ಅದಾದ ನಂತರ ಈಗ ಅವ್ರನ್ನ ಕರೆಸ್ಕೊಂಡು ಪೊಲೀಸ್ ಅಧಿಕಾರಿಗಳು DNA ಟೆಸ್ಟ್ಗೆ ಮುಂದಾಗಿದ್ದಾರೆ. ಇದಾದ ನಂತರ ಒಂದು ವಾಮಾಚಾರದ ಶಂಕೆ ಯಾಕೆ ಇಲ್ಲಿ ಆರಂಭ ಆಗಿದೆ ಅಂತ ನೋಡೋದಾದ್ರೆ, ವಾಮಾಚಾರ ಅಂದ್ರೆ ಏನೋ ಅಂದ್ರೆ ದೇಹದ ಅಂಗಾಂಗಗಳು ಎಲ್ಲೆಲ್ಲಿ ಬಿಸಾಡಿದ್ದಾರೆ, ಆ ಬಿಸಾಡಿದ ಸ್ಥಳಗಳೆಲ್ಲ ಒಂದೊಂದು ಸುಮಾರು 11 ಕವರ್ಗಳಲ್ಲಿ ಒಂದು ಭಾಗಗಳನ್ನು ಎಸಲಾಗಿದೆ. ಇನ್ನೂ ಒಂದಷ್ಟು ದೇಹದ ಭಾಗಗಳು, ಇತರ ಭಾಗಗಳು ಪತ್ತೆ ಆಗ್ಬೇಕು. ಅಂದ್ರೆ ಸಿಕ್ಕಂತ ಪ್ರತಿ ಅಂಗಾಂಗದಲ್ಲೂ ಒಟ್ಟು 25 ಕಬ್ಬಿಣದ ಪೀಸ್ಗಳು ಪತ್ತೆ ಆಗಿದೆ. ಅಂದ್ರೆ ಕಬ್ಬಿಣದ ಪೀಸ್ಗಳು ಯಾಕೆ ಪತ್ತೆ ಆಗಿದೆ ಅನ್ನೋದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇಲ್ಲಿ ವಾಮಾಚಾರಕ್ಕೆ ಈ ರೀತಿ ಬಳಸಲಾಗುತ್ತೆ, ಹಾಗಾಗಿ ಇದು ಒಂದು ಪ್ರಯೋಗ ಆಗಿರ್ಬೋದು ಅನ್ನೋದನ್ನ ತನಿಖೆಯಲ್ಲಿ ನಡೆಸ್ತಾ ಇದ್ದಾರೆ. ಇನ್ನು ಸಂಪೂರ್ಣವಾಗಿ ಪೊಲೀಸರು ಕೂಡ ಮಾಹಿತಿನ ಕೊಟ್ಟಿಲ್ಲ. ಒಂದಷ್ಟು ಈಗ ಏನು ಅಕಸ್ಮಾತ್ ಒಂದ್ ವೇಳೆ ಈ ಮೃತಪಟ್ಟ ಲಕ್ಷ್ಮೀದೇವಮ್ಮ ಅಲ್ಲ ಬೆಳ್ಳಾವಿರೋ ಅನ್ನೋದಾದ್ರೆ, ಈ ಮಹಿಳೆ ಯಾರು, ಯಾಕೆ ಈ ತರ ವಿಕೃತವಾಗಿ ಈ ತರ ದೇಹಗಳನ್ನ ಚದುರಿಸಿದರೆ, ಮತ್ತೆ ಕೊರಟಗೆರೆ ಸುತ್ತಮುತ್ತನ ಯಾಕೆ ಹಾಕಿದಾರೆ ಅನ್ನೋ ತನಿಖೆ ಕೂಡ ನಡೀತಾ ಇದೆ. ಅಖಿಲೇಶ್, ಧನ್ಯವಾದಗಳು ಯೋಗೇಶ್ ತಮ್ಮೆಲ್ಲ ಮಾಹಿತಿಗೆ.